ಮಾರುತಿ ಓಮಿನಿ ಕಳಿಸಿದ್ದಂಗಿದ್ರೆ ಹೌದು ಸರ್. ಯಾವುದು ಸರ್ ಮಾಡಲು? ಮಾಡಲು 13 ಸರ್. 13? ಹೌದು ಸರ್. ಓನರ್ ಸರ್? ಓನರು ಮೂರನೇ ಒಂದು ಸರ್ ನಾನು. ನೀವೇ ಮೂರನೇ ಓನರು, ತಗೊಂಡ್ರು 4? ಹೌದು ಸರ್. ಎಷ್ಟು ಹೊಡೆ ಸರ್ ಗಾಡಿ? ಗಾಡಿ 89,000 ಓಡಿದೆ ಸರ್. ಓಕೆ. ಪೆಟ್ರೋಲ್ ಒಂದೇನಾ, ಎಲ್ ಪಿ ಜಿನೋ ಇದೆಯಾ? ಪೆಟ್ರೋಲ್ ಒಂದೇ ಸರ್. ಓಕೆ. ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟು ಸರ್, 4+1. ಓಕೆ. ಅಂದರೆ ಈಗ ಹಿಂದ್ಗಡೆ ಒಂದೇ ಸೀಟ್ ಇದೆಯಾ, ಏನಾದರೂ ಆಲ್ಟ್ರ್ ಮಾಡಿ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ರಾ? ಹಾಕಿದೆ ಸರ್, ಹಿಂದ್ಗಡೆ ಬೇಬಿ ಸೀಟ್ಸ್ ಹಾಕಿದೆ ಸರ್. ಹಾಂ. ಓಕೆ. ಇದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದಾವೆ ಸರ್? ಎಫ್ ಸಿ 28ಕ್ಕೆ ಸರ್ ಇರೋದು. ಇನ್ಸೂರೆನ್ಸು? ಇನ್ಶೂರೆನ್ಸ್ ಇದೆ ಸರ್, ಇವಾಗ ರನ್ನಿಂಗಲ್ಲಿದೆ. ಓಕೆ. ಟೈರ್ ಹೆಂಗಿದೆ ಮುಂದೆಯಿಂದ? ಹೊಸದು 4 ಟೈರ್ ಹಾಕ್ಸಿದ್ದೀನಿ ಸರ್ ಇವಾಗ ಒಂದು 15 ಡೇಸ್ ಆಯ್ತು ಹಾಕಿ. 4 ಹೊಸ ಟೈರ್ ಹಾಕಿದ್ದೀನಿ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆಯಾ? ಹೌದು ಸರ್. ಓಕೆ. ಏನಾದರೂ ಟಿಂಕರಿಂಗ್ ಕೆಲಸ ಇದೆಯಾ ಗಾಡಿದು? ಮಾಮೂಲಿ ಸರ್, ಅಲ್ಲೆಲ್ಲ ಇಲ್ಲಿ ಲೈಟ್ ಆಗಿದೆ ಅಷ್ಟೇ, ಇದೇನಾಗಿಲ್ಲ, ಜಾಸ್ತಿ ಏನಿಲ್ಲ. ಓಕೆ. ಗಾಡಿಯಲ್ಲಿ ಈಗ ರನ್ನಿಂಗ್ ಕಂಡೀಷನ್ ಆಗಿದೆಯಾ? ಹೌದು ಸರ್. ಓಕೆ ಸರ್. ಗಾಡಿ ಮೇಲೆ ಫೈನಾನ್ಸು ಏನಾದರೂ ಇದೆಯಾ? ಏನಿಲ್ಲ ಸರ್, ಫೈನಾನ್ಸ್ ಏನಿಲ್ಲ ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆನೇ ಇದೆ ಒರಿಜಿನಲ್ಲು? ಹೌದು ಸರ್. ಇವಾಗ ಅದೇ RC ಫೋಟೋ ತೆಗಿತಾ ಇದ್ದೆ, ಹ್ಞೂ. ಕಳ್ಸೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ನಿಮಗೆ. ಓಕೆ. ಇವಾಗ ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಏನು ಸರ್? ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಇಲ್ಲ ಸರ್, ಏನಿಲ್ಲ, ನಾರ್ಮಲ್ ಆಗಿದೆ ಸರ್ ಅಷ್ಟೇ. ಓಕೆ. ಈ ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ? ಹ್ಞೂ ಸರ್, ಚೆನ್ನಾಗಿದೆ, ಲೆದರ್ ಸಿಗ್ತಾ ಇದೆ ಸರ್. ಹ್ಞೂ. ಎಲ್ಲಿ ಸರ್ ಅದು ಗಾಡಿದು? ಇದು ಪೀಣ್ಯ ದಾಸರಳ್ಳಿ ಸರ್. ಬೆಂಗಳೂರು ಪೀಣ್ಯ ದಾಸರಳ್ಳಿ? ಹೌದು ಸರ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು ಸರ್? ನಾನು ಇವಾಗ ಫೈನಲ್ 2.20 ಹೇಳ್ತಾ ಇದ್ದೆ, 2ಕ್ಕೆ ಬಂದರೆ ಕೊಟ್ಬಿಡ್ತೀನಿ ಸರ್. 2 ಲಕ್ಷ ಬಂದರೆ ಕೊಡ್ತೀರಾ? ಹೌದು ಸರ್. ಏನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ? ಬಂದರೆ ಕೂತ್ಕೊಂಡ್ರೆ ಆಗುತ್ತೆ ಸರ್. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲಾ? ಹೌದು ಸರ್. ಸರಿ ಸರ್. 94 ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ ಸರ್, ಕೊಟ್ಟಿಲ್ಲ ಸರ್? ಇಲ್ಲ, ಅದೇ ಇನ್ನೊಂದು ಹಾಕ್ಬಿಡಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು, ಇನ್ನೂ ಏನಾದರೂ ಡೌಟ್ಸ್ ಇತ್ತು ಕೇಳೋದಿತ್ತಂದರೆ ಈಗ ನೀವು ವಿಡಿಯೋ ನೋಡ್ತಿದ್ದೀರಲ್ಲ, ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಡೈರೆಕ್ಟ್ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರನ್ನ ಕೇಳ್ಕೊಳ್ಳಿ. ಮತ್ತು ಅಲ್ಲೇನಾದರೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹೇಳಕ್ಕಿರ್ತೀವಿ, ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ನೀವು ಗಾಡಿ ಇದ್ದಂಗ್ಲೇ ಅಲ್ಲಿ ಕೆಳಗಡೆ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಓಮಿನಿ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.